ಇವತ್ತು ಯಾಕೋ ಸ್ವಲ್ಪ ಬೇಜಾರು ಆಯಿತು, ಕಣ್ಣೀರು ಕೂಡ ಹಾಕಿದ್ದಾಯಿತು. ನಮಸ್ತೆ, ಸೋಮವಾರದ ಮಿನಿ ಬ್ಲಾಗು. ಸ್ಯಾಟರ್ಡೆ ಸಂಡೇದೆಲ್ಲ ಕಂಪ್ಲೀಟು ಪ್ಯಾಕಿಂಗ್ ಆಗಿತ್ತು. ಅದನ್ನೆಲ್ಲ ನೀಟಾಗಿ ಕಳಿಸೋಣ ಅಂಥೇಳಿ ನಾನು ನಮ್ಮಮ್ಮ ಎಲ್ಲ ಎತ್ತಿಕ್ತಾ ಇದ್ವಿ. ಡಿ ಸಿ ಮೇಡಮ್ ಬರ್ತೀನಿ ಅಂದರು. ಸರಿ, ಅವ್ರು ಬರೋಷ್ಟರಲ್ಲೆಲ್ಲ ಎತ್ತಿಕ್ಕೋಣ ಅಂಥೇಳಿ ಅವ್ರಿಗೆಲ್ಲ ರೆಡಿ ಮಾಡಿ ಕೊಡ್ತಾಯಿದ್ದೆ. ನಾನು ಯಾಕಪ್ಪ ಬೇಜಾರು ಮಾಡ್ಕೊಂಡಿದ್ದೆ, ಯಾಕಪ್ಪ ಕಣ್ಣಲ್ಲಿ ನೀರು ಹಾಕ್ತೆ ಇವತ್ತು ಅಂತ ಅಂದರೆ, ಕೆಲವ್ರಿಗೆ ಕಾಡೋ ಪ್ರಶ್ನೆ ಎಷ್ಟು, ಮೋಸ ಮಾಡಿದವರೆಲ್ಲ ಅಷ್ಟು ಚೆನ್ನಾಗಿ ಅಷ್ಟು ಆರಾಮಾಗಿರ್ತಾರೆ, ಮೋಸ ಹೋದವ್ರು ಯಾಕೆ ಇಷ್ಟು ನೋವಲ್ಲಿರ್ತಾರೆ, ಎಷ್ಟು ಬೇಜಾರಲ್ಲಿರ್ತಾರೆ ಅಂತ. ಅದೇ ಥರ ನನಗೂ ಕೂಡ ಒಂದು ನೆನಪಾಯಿತು, ಒಂದು ವಿಷಯದಲ್ಲಿ ನೋವಾಯಿತು. ಮರಿಬೇಕು ಅಂತ ತುಂಬ ಟ್ರೈ ಮಾಡಿ ನಾನೆಲ್ಲ ಮರ್ತಿದ್ರೂ ಕೂಡ ಕೆಲವೊಂದು ಸಲ ನೆನಪಾಗುತ್ತೆ. ಚೆನ್ನಾಗಿ ನಮ್ಮ ಕೈಯಲ್ಲಿ ದುಡ್ಡು ಕಾಸು ಇದ್ದಾಗ ಆ ದುಡ್ಡಿಗೆ ಬೆಲೆನೇ ಕೊಡೋಲ್ಲ, ಮನುಷ್ಯನಿಗೆ ಬೆಲೆ ಕೊಡ್ತೀವಿ. ಅದೇ ಮನುಷ್ಯ ಮೋಸ ಮಾಡಿದಾಗ ನಮಗೆ ಒಂದು ಕಡೆ ನೋವು ಇರುತ್ತೆ, ಒಂದು ಕಡೆ ನಾವು ಕಷ್ಟಪಡಬೇಕಾದ್ರೆ ಗೊತ್ತಾಗುತ್ತೆ. ಕೈಯಲ್ಲಿದ್ದಾಗ ನಾವು ದುಡ್ಡನ್ನ ಕಳ್ಕೊಂಬಿಟ್ವಿ, ಆದರೆ ಇವತ್ತು ಒಂದೊಂದು ರೂಪಾಯಿಗೂ ಎಷ್ಟು ಕಷ್ಟಪಡಬೇಕು, ಇವತ್ತು ನಮ್ಮ ಕಷ್ಟ ಏನು, ನಮ್ಮ ಸುಖ ಏನು, ನಾವು ಹೇಗಿದ್ದೀವಿ, ಏನು ಎತ್ತ ಅನ್ನೋರು ಯಾರೂ ಇಲ್ಲ. ಯಾರನ್ನೋ ನಂಬಿ ಮೋಸ ಹೋದಾಗಲೇ ಜೀವನ ಏನು ಅಂತ ತುಂಬ ಚೆನ್ನಾಗಿ ಪಾಠ ಕಲಿಸೋದು. ಹಾಗೆ ನನ್ನ ಜೀವನದಲ್ಲೂ ಅಷ್ಟೇ, ಈಗ ತುಂಬ ಚೆನ್ನಾಗಿ ಪಾಠನ ಕಲ್ತಿದ್ದೀನಿ. ಎಲ್ಲೋ ಒಂದು ಕಡೆ ಒಂದೊಂದು ಸಲ ಆ ನೋವು ಅನ್ನೋದು ಇರುತ್ತಲ್ಲ, ನೋವಾಗ್ಬಿಡುತ್ತೆ. ಒಂದಂತೂ ಸತ್ಯ, ನಾವು ಯಾರನ್ನು ಅತಿಯಾಗಿ ನಂಬ್ತೀವೋ ಅವರಿಂದಲೇ ನಾವು ಮೋಸ ಹೋಗೋದಂತೂ ಪಕ್ಕಾ ಗ್ಯಾರಂಟಿ. ಹಾಗೆ ಎಲ್ಲ ನೆನಪಾಯಿತು, ಸ್ವಲ್ಪ ನೆನಪಾಗಿ ಮನಸ್ಸಿಗೆ ನೋವು ಕೂಡ ಆಯಿತು ಅಷ್ಟೇ. ಆಮೇಲೆ ಏನಿಲ್ಲ, ಮುಖ ತೊಳ್ಕೊಂಡು ಸ್ವಲ್ಪ ನನಗೆ ನಾನೇ ಸಮಾಧಾನ ಮಾಡಿಕೊಂಡು ಲೈಫ್ ಮೇಲೆ ಇದ್ದಿದ್ದೆ, ಏನೂ ಮಾಡೋಕ್ಕಾಗಲ್ಲ. ನನಗೂ ಸ್ವಲ್ಪ ಹೆಲ್ತು ಸರಿ ಇರಲಿಲ್ಲ, ಆದ್ರೂ ಕೂಡ ಬೆಳಗ್ಗೆಯಿಂದನೂ ಕೂಡ ಹೋರಾಟದ ಜೀವನ ಅಂತಾರಲ್ಲ, ಹಂಗೆ ಬೆಳಗ್ಗೆ ಎದ್ದುತ್ತವಿಂದ ರಾತ್ರಿ ಮಲಗೋವರೆಗೂ ಹೋರಾಟದ ಜೀವನನೇ ಮಾಡ್ತಾಯಿರ್ತೀನಿ. ದೇವರಿದ್ದಾರೆ, ರಾಯರನ್ನು ನಂಬಿದ್ದೀವಿ, ಅವ್ರು ಯಾವತ್ತೂ ಕೈ ಬಿಡಲ್ಲ ಅಷ್ಟೇ. ಯಾಕೋ ಸಿಕ್ಕಾಬಟ್ಟೆ ಯೋಚನೆ ಮಾಡಿದ್ಕೋತ್ಕೋ ತಲೆ ನೋವು ಬೇರೆ ಬಂದುಬಿಡ್ತು. ಹಾಗಾಗಿ ಒಂದು ಮಾತ್ರೆ ತೊಗೊಬರೋಣ ಅಂಥೇಳಿ ಮಾತ್ರೆ ತರೋಕ್ಕೆ ಅಂತ ಹೋಗ್ತಾಯಿದ್ದೆ. ನನಗೆ ಏನಂದರೆ ನಂಬಿಕೆ ಅನ್ನೋದು ತುಂಬಾ ಮುಖ್ಯ. ಅದ್ರ ಜೊತೆಲಿ ಸ್ವಲ್ಪ ಸ್ಯಾರೀಸ್ಗಳನ್ನ ಬುಕ್ ಮಾಡ್ಕೊಂಡಿದ್ದೆ, ಅವರು ಕೊಟ್ಟಿಲ್ಲ. ಹಾಗಾಗಿ ಅದೊಂದು ಸ್ವಲ್ಪ ಯೋಚನೆ ಬಂದುಬಿಟ್ಟಿದೆ. ಯಾಕೆಂದರೆ ಟೈಮಿಗೆ ಸರಿಯಾಗಿ ನಾವು ತಲುಪಿಸಿಲ್ಲ ಅಂದಾಗ ಆ ನಂಬಿಕೆನ ನಾವು ಕಳ್ಕೊಬೇಕಾಗುತ್ತೆ. ಎಲ್ಲೂ ಹೋಗಿಲ್ಲ, ಸಾರಿ ರೆಡಿ ಆಗ್ತಿದೆ, ಅದು ಬರೋದು ಒಂದು ಸ್ವಲ್ಪ ಲೇಟ್ ಆಗ್ತಿದೆ ಅಷ್ಟೇ, ಬಂದೇ ಬರುತ್ತೆ. ನಾನು ಯಾರ್ಯಾರಿಗೆ ಬುಕ್ಕಿಂಗ್ ಮಾಡ್ಕೊಂಡಿರ್ತೀನಿ ಖಂಡಿತ ಅವ್ರಿಗೆಲ್ಲ ಕೊಟ್ಟೇ ಕೊಡ್ತೀನಿ. ಇಲ್ಲ ಅಂದರೆ ಅವ್ರ ದುಡ್ಡು ನಾನು ರಿಟರ್ನ್ ಕೊಡ್ತೀನಿ. ಹಾಗೆ ಏನಂದರೆ ನನಗೆ ಬೇಜಾರು ಯಾಕೆ ಅಂದರೆ 15 ಡೇಸ್ ಅಂತ ಹೇಳಿದೆ, ಅದು ಇನ್ನೂ ಬಂದಿಲ್ಲ ಅಂತ ಅದೊಂದು ಕಡೆ ಹಿಂಗೆ ಬೇರೆ ಬೇರೆ ಯೋಚನೆಗಳೆಲ್ಲ ಮಾಡಿಬಿಟ್ಟು ಸಡನ್ನಾಗಿ ಸ್ವಲ್ಪ ಬೇಜಾರಾಯಿತು. ಇಷ್ಟೇ, ಜೀವನ ಅಂದರೆ ಯಾರಿಗ್ಯಾರೂ ಇಲ್ಲ, ನಮಗೆ ನಾವೇ ಅಂತ ಅಂದ್ಕೊಂಡು ನಂಬಿರೋ ದೇವ್ರು ಮಾತ್ರ ಅಷ್ಟೇ ನಮ್ಮ ಜೊತೆಗಿರೋರು, ಅಷ್ಟೇ ನಮ್ಮ ಜೊತೆಗಿರೋರು ಮಾತ್ರ ನಮ್ಮವರು. ಆದರೆ ಲೈಫಲ್ಲಿ ತುಂಬ ಚೆನ್ನಾಗಿ ನಾನು ಪಾಠನ ಕಲ್ತಿದ್ದೀನಿ. ಆ ಪಾಠದಿಂದನೇ ಇವತ್ತು ನಾನು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೀನಿ. ನಾನು ಚೆನ್ನಾಗಿದ್ದೀನಿ ಅನ್ನೋಕ್ಕೆ ಕಾರಣ ನಾನು ಕಲ್ತಿರೋ ಪಾಠ. ಜೀವನದಲ್ಲಿ ಯಾರಿಂದ ಹೆಂಗೆ ಮೋಸ ಹೋದೆ, ನನ್ನ ಲೈಫ್ ಏನೇನಾಯಿತು, ಹಾಗಾಗಿ ತುಂಬ ಚೆನ್ನಾಗಿ ಯಾರನ್ನು ನಂಬಬೇಕು, ಯಾರನ್ನು ನಂಬಾರ್ದು ಅನ್ನೋದೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ನನ್ನ ಲೈಫ್ ಹೆಂಗಿದೆ ಅಂದರೆ, ನಾನು ಮನೆ, ದೇವರು, ಪೂಜೆ ಅಷ್ಟೇ, ನನ್ನ ಬಿಸ್ನೆಸ್ಸು, ನನ್ನ ಕೆಲಸ ಅಷ್ಟು ಬಿಟ್ಟರೆ ಬೇರೆ ಯಾವ ವಿಷಯಕ್ಕೂ ಹೋಗಲ್ಲ, ಯಾರ ವಿಷಯಕ್ಕೂ ಹೋಗಲ್ಲ. ನಾನಾಯಿತು, ನಮ್ಮ ಮನೇಲಿ 2 ಪುಟ್ಟಾದ ಮರಿಗಳಿವೆ, ಅವ್ರ ಜೊತೆ ಆಟ ಆಡಿಕೊಂಡು ಏನೋ ನನ್ನ ಟೈಮು, ನನ್ನ ದಿನ ನಾನು ಕಳ್ಕೊಂಡು ಹೋಗ್ತಾಯಿದ್ದೀನಿ ಅಷ್ಟೇ. ಇಷ್ಟೇ ನನ್ನ ಲೈಫು. ನನಗೆ ಗೊತ್ತಾಗಿದ್ದು ಒಂದೇ, ಇಷ್ಟೇ ಜೀವನ, ಯಾರಿಗ್ಯಾರೂ ಇಲ್ಲ, ನನಗೆ ನಾನೇ. ನಾವು ದುಡಿಬೇಕು, ನಾವು ತಿನ್ನಬೇಕು ಅಷ್ಟೇ. ಯಾರ ಕೈ ಕೆಳಗಡೆನೂ ಇರಬಾರ್ದು, ಯಾರ ಹತ್ರ ಕೈಯೂ ಕೂಡ ನಾವು ಚಾಚಬಾರ್ದು ಅಷ್ಟೇ. ನಂಬಿಕೆ ಅನ್ನೋದೊಂದು ಉಳಿಸ್ಕೋಬೇಕು. ನಾವು ಯಾರ ಹತ್ರನಾರು ಏನಾರು ವ್ಯವಹಾರ ಮಾಡಿದ್ವಿ ಅಂದರೆ ನೀಟಾಗಿ ಆ ವ್ಯವಹಾರನ ಉಳಿಸ್ಕೊಂಡ್ರೆ ಅದೊಂದು ಸಾಧನೆ ಅಂತಲೇ ನಾನು ಅನ್ಕೋತೀನಿ. ನಾನು ಯಾವಾಗಲೂ ಅಷ್ಟೇ ವ್ಯವಹಾರದಲ್ಲಿ ತುಂಬ ನೀಟಾಗಿರ್ತೀನಿ. ಏನೇ ಆಗ್ಬೋದು, ಇವಾಗ ಕೆಲವರು ಸೀರೆ ಬುಕ್ ಮಾಡ್ಕೊಂಡಿರ್ತಾರೆ, ಅವ್ರಿಗೆ ಹೋಗಿರಲ್ಲ, ಪಾಪ ಅವ್ರಿಗೆ ಲೇಟ್ ಆಗುತ್ತೆ. ಆ ಟೈಮಲ್ಲಿ ನನ್ನ ಕೈಯಿಂದ ಲಾಸ್ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಸೀರೆ ಕೊಟ್ಟಿರೋದು ಕೂಡ ಉಂಟು ತುಂಬ ಜನಕ್ಕೆ. ಕೆಲವರು ಹೇಳಿದ್ದಾರೆ, ಅಯ್ಯೋ ಮೇಡಮ್ ನೀವು ಲಾಸ್ ಮಾಡ್ಕೋತೀರಾ, ಪರವಾಗಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಕೆಲವ್ರಿಗೆ ತಲುಪಿರಲ್ಲ, ಪಾಪ ಅವರು ಪರದಾಡ್ತಾ ಇರ್ತಾರೆ, ಅಂಥವ್ರಿಗೆ ನನ್ನ ಕೈಯಿಂದನೇ ನಾನು ಹಾಕಿ ಕಳಿಸ್ಕೊಟ್ಬಿಡ್ತೀನಿ. ಆದರೂ ಕೆಲವ್ರು ಹೇಳ್ತಾರೆ, ನೀವು ಲಾಸ್ ಮಾಡ್ಕೋತೀರಾ, ಪರವಾಗಿಲ್ಲ, ಏನಾದರೂ ಪರವಾಗಿಲ್ಲ, ದೇವರಿದ್ದಾರೆ, ರಾಯರಿದ್ದಾರೆ ಅಂದ್ಕೊಂಡು ಮಾಡ್ಕೊಂಡೇನೋ ಹೋಗ್ತಾಯಿದ್ದೀನಿ.
ಅಷ್ಟೇ. ಇತ್ತೀಚೆಗೆ ಈಗ ಸ್ಯಾರಿ ಬುಕ್ ಮಾಡ್ಕೊಂಡಿರೋರಿಗೆಲ್ಲ ಯಾರ್ಯಾರು ಕೇಳ್ತಾರೋ ಅವ್ರಿಗೆಲ್ಲ ರೀಫಂಡು ಕೂಡ ಮಾಡಿಕೊಡ್ತಾಯಿದ್ದೀನಿ. ಜೊತೆಗೆ ನಂದು ಒಂದು ಅಕೌಂಟು ಲಾಕು ಕೂಡ ಆಗಿಬಿಟ್ಟಿದೆ. ಆ ಲಾಕ್ನ ತೆಗ್ಸೋಕ್ಕೂ ಕೂಡ ತುಂಬ ನಾನು ಹೋರಾಟ ಮಾಡ್ತಾಯಿದ್ದೀನಿ, ಆದರೆ ಆಗ್ತಿಲ್ಲ. ನೋಡೋಣ ನಾಳೆ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಥ್ಯಾಂಕ್ ಯು.